ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ BCM ಮತ್ತು SC/ST ಹಾಸ್ಟೆಲ್ ಅಪ್ಲಿಕೇಶನ್ ಮತ್ತು ಟ್ರೈಬಲ್ ವೆಲ್ಫೇರ್ ಮತ್ತು ಮೈನಾರಿಟಿ ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನೋಡಿರಿ, ಮೊದಲೆಲ್ಲ ಯಾವ ರೀತಿ ತಪ್ಪದಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಒಂದೇ ಅಂದರೆ SHP ಪೋರ್ಟಲ್ ಅಂತ ಏನು ಕಾಣಿಸ್ತಿದೆ ನಿಮಗೆ, ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಏನು ಕಾಣಿಸ್ತಿತ್ತು ಅದರಲ್ಲಿ ಅಷ್ಟೇ ಏನು ನಡೀತಿತ್ತು ಅಂತಂದರೆ ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕೋದು, ಏನಾದರೂ ಅಪ್ಡೇಟ್ ಬಂದರೂ ಅದರಲ್ಲೇ ಬರ್ತಾಯಿತ್ತು. ಬಟ್ ಇವಾಗ ಸದ್ಯಕ್ಕೆ ನಮಗೆ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಹೊಲಕ್ಕೂ ಕೂಡ ಸಪ್ರೇಟ್ ಟೈಮ್ ಮಾಡ್ತಾರೆ. ಮೀನ್ಸ್ ಏನು ಹೇಳ್ಬಿಡ್ತೀನಿ ನೋಡ್ರಿ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಪ್ರೇಟು ಮತ್ತು ಮೈನಾರಿಟಿ ಅವ್ರಿಗೆ ಸಪ್ರೇಟು ಮತ್ತು ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸಪ್ರೇಟಾಗಿ ಮಾಡಿದ್ದಾರೆ. ಬಟ್ ಇನ್ನೂ ಕೂಡ ಅದು ಕರೆಕ್ಟಾಗಿ ವರ್ಕಿಂಗ್ ನಡೀತಿಲ್ಲ. ಬಟ್ ಸದ್ಯಕ್ಕಂತೂ SHP ಪೋರ್ಟಲಲ್ಲಿ ಏನೇನೆಲ್ಲ ಬಿಟ್ಟಿರ್ತಾರೆ ಏನು ಎಲ್ಲನೂ ಕೂಡ ಡೀಟೇಲ್ಸಾಗಿ ಮಾಹಿತಿ ಕೊಡ್ತಾರೆ. ಸದ್ಯಕ್ಕೆ ನೋಡಿರಿ, ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಕಾಣಿಸ್ತಿದೆ ನೋಡ್ತಾರೆ. ಫಸ್ಟ್ ಆಫ್ ಆಲ್ ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಅಂತ ಎಲ್ಲನೂ ಕೂಡ ಕೊಟ್ಟವ್ರೆ. ಪೋಸ್ಟ್ ಮೆಟ್ರಿಕ್ದಲ್ಲಿ ನೋಡ್ತಿರ್ಬೋದು, ಸದ್ಯಕ್ಕೆ ಪ್ರೀ ಮೆಟ್ರಿಕಲ್ ಅಂತೂ ಈಗಾಗಲೇ ಸದ್ಯಕ್ಕೆ 31/7/2024 ಮತ್ತು 31/7/2024 ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಆ್ಯಂಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಎರಡು ಕೂಡ ಕ್ಲೋಸ್ ಆಗ್ತವೆ ಇದೇ ತಿಂಗಳು 31ಕ್ಕೆ. ಬಟ್ ಸೇಮ್ ಅದೇ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಪೋಸ್ಟ್ ಮೆಟ್ರಿಕ್ ತಿಳ್ಕೋದಂತಂದರೆ ಪೋಸ್ಟ್ ಮೆಟ್ರಿಕ್ ತಿಳ್ಕೊಳತ್ತಂದರೆ ಅದು ಕಾಣಿಸ್ತಿದೆ ನಿಮಗೆ 5/8/2024 ಅಲ್ಲಿವರೆಗೂ ಓಪನ್ ಇರ್ತದೆ ಆ್ಯಂಡ್ 31/8/2024 ಅಲ್ಲಿವರೆಗೂ ಓಪನ್ ಇರ್ತದೆ. ಬಟ್ ರಿಮೈನಿಂಗ್ ಏನಪ್ಪ ಅಂದರೆ BCM ಮತ್ತು SC/ST ಅಪ್ಲಿಕೇಶನ್ ಏನು ಕರಿತೀವಿ ನಾವು, ಅವು ಸದ್ಯಕ್ಕೆ ಅಂತಂದರೆ ಇಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟರೆ 31/8/2024. ಬಟ್ ರಿಮೈನಿಂಗ್ BCM ಹಾಸ್ಟೆಲ್ ಬಗ್ಗೆ ಮಾತಾಡೋದಂತಂದರೆ ಸದ್ಯಕ್ಕೆ ಏನು ಮಾಡಿದ್ದಾರೆ ಅಂತಂದರೆ PUC ಮತ್ತು PUC ಸಮಾನಾಂತರ ಯಾರೆಲ್ಲ ಇರ್ತಾರೋ ಆ ಒಂದು ಸ್ಟೂಡೆಂಟ್ಸ್ಗೆ ಇವತ್ತೇ ಲಾಸ್ಟ್, ಆ್ಯಕ್ಚುಲಿ 20/7/2024 ಕೊಟ್ಟಿದ್ದರು. ಬಟ್ ಇವತ್ತು ಅಂದರೆ 23/7/2024 ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಂದರೆ ಮೀನ್ಸ್ ಅಂದರೆ PUC ಮತ್ತು PUC ಸಮಾನಾಂತರ ಅಂತಂದರೆ ಯಾರೆಲ್ಲ PUC ಇರ್ತಾರೋ ಆ್ಯಂಡ್ ಆ ಸಮಾನಾಂತರ ಕೋರ್ಸಸ್ ಅಂದರೆ ಫಾರ್ ಎಕ್ಸಾಂಪಲ್ 10th ಮುಗಿಸಿದ ತಕ್ಷಣ ITI ಮಾಡಿರ್ತಾರೆ ಸ್ಟೂಡೆಂಟ್ಸು. ಓಕೆ, ಅಂದರೆ ಈ ರೀತಿ ಅಂದರೆ PUC ಸಮಾನಾಂತರ ಇರುವಂಥ ಕೋರ್ಸ್ಗಳು ಯಾವ್ಯಾವುದು ನೋಡಿ, ಆ ಎಲ್ಲ ಕೋರ್ಸ್ಗಳಿಗೆ ಇವತ್ತು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಬಟ್ ರಿಮೈನಿಂಗ್ ಏನಂತಂದರೆ ಈಗ PUC ಮುಗಿಸಿ ಆಗಿಬಿಟ್ಟು ಕೆಲವೊಂದಿಷ್ಟು ಹುಡುಗರು ಡಿಗ್ರಿ ಮಾಡಿರ್ತಾರೆ, ಕೆಲವೊಂದಿಷ್ಟು ಹುಡುಗರು ಇಲ್ಲಪ್ಪ ಅಂತಂದರೆ ವೃತ್ತಿಪರ ಕೋರ್ಸಸ್ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಯಾರು ಇದ್ರು ನೋಡಿರಿ ಸದ್ಯಕ್ಕೆ ಈಗ ಇಂಜಿನಿಯರಿಂಗ್ ಮಾಡಿರ್ತಾರೆ, ಈಗ BSc ನರ್ಸಿಂಗ್ ಮಾಡಿರ್ತಾರೆ, ಅಗ್ರಿಕಲ್ಚರ್, ವೆಟರ್ನರಿ, ಈ ರೀತಿ ಬೇರೆ ಬೇರೆ ಕೋರ್ಸಸ್ಗಳು ಮಾಡ್ತಿರಲ್ವ, ಈ ಒಂದು ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ಅಪ್ಲಿಕೇಶನು ಸದ್ಯಕ್ಕಂತರೂ ಕರೆದಿಲ್ಲ, ಮುಂದೆ ಅಂತ ಕರೀತಾರೆ. ಓಕೆ, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ 5/8/2024 31/8/2024 ಅನ್ನೋದು. ಸದ್ಯಕ್ಕಂತ ಏನಪ್ಪ ಅಂತಂದರೆ ನಿಮ್ಗೆ ಇನ್ನೂ ಕೂಡ ಆ್ಯಕ್ಟಿವೇಟ್ ಆಗಿಲ್ಲ. ಯಾಕಂತಂದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಆಗಬೇಕಂತಂದರೆ ನೀವು ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋದ ತಕ್ಷಣ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರಬೇಕು. ಓಕೆ, ಕಾಲೇಜ್ ಕಡೆಯಿಂದ ಅದು ಬಂದಾದ ತಕ್ಷಣ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ರೆಡಿ ಇಟ್ಕೊಂತೀರಿ ಹೋಗ್ಲಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದರೆ SSP ಸ್ಟೂಡೆಂಟ್ಸ್ ID ಬೇಕಾಗಿರ್ತದೆ. ಸ್ಟೂಡೆಂಟ್ಸ್ ID ಇವಾಗಲೇ ಯಾರೆಲ್ಲ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಅದರ ಆರಾಮ್ SSP ಪೋರ್ಟಲಲ್ಲಿ ಹೋಗ್ಬಿಟ್ಟು ID ಕ್ರಿಯೇಟ್ ಮಾಡ್ಕೋಬೇಕು. ಅದು ಇರಲೇಬೇಕು. ಅದು ಇರದೇ ಹೋಯ್ತಂದರೆ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಬರೋಲ್ಲ. ಆ್ಯಂಡ್ ಮೊಬೈಲ್ ನಂಬರ್ ಬೇಕಾಗ್ತದೆ, ನಿಮ್ಗೆ ಯಾರಾದರೂ ಮೊಬೈಲ್ ನಂಬರ್ ಆ್ಯಕ್ಟಿವೇಟ್ ಇರೋದು. ಅದಾದ ತಕ್ಷಣ ಕ್ಯಾಸ್ಟ್ ಆ್ಯಂಡ್ RD ನಂಬರ್, ಇನ್ ಕೇಸ್ ಕ್ಯಾಸ್ಟ್ ಆ್ಯಂಡ್ RD ಮುಗಿಯೋಗ್ತಾ ಹೋಗಿತ್ತಂದರೆ ಇವಾಗಲೇ ರೆಡಿ ಇಟ್ಕೊಂಡಿರಿ, ಅಂದರೆ ರೆಡಿ ಮಾಡಿಸ್ಕೋರಿ ಇವಾಗಲೇ, ಇನ್ನೂ ಟೈಮ್ ಐತಲ್ವ. ಅದಾದ ತಕ್ಷಣ ಇನ್ಕಮ್ RD ನಂಬರ್, ಅದಂದರೆ ಕ್ಯಾಸ್ಟ್ ಇನ್ಕಮ್ ಎರಡು ಸೇರಿ ಬರ್ತಾ ಇರ್ತಾರೆ ಕೆಲವೊಂದು ಸ್ಟೂಡೆಂಟ್ಸ್ಗೆ. ಸೊ ಹಂಗಾಗ್ಬಿಟ್ಟು ಅಂಥ ಸ್ಟೂಡೆಂಟ್ಸು ಡೇಟ್ ಮುಗಿದಿತ್ತು ಅಂತಂದರೆ ಇವಾಗಲೂ ಇನ್ನೊಂದು ಟೈಮು ರೆಡಿ ಮಾಡಿಸ್ಕೋರಿ ಅಂತ ಹೇಳ್ತೀನಿ. ಆ್ಯಂಡ್ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಏನು ಹೇಳಿದೆ ನಾನು, ರಿಜಿಸ್ಟ್ರೇಷನ್ ನಂಬರ್ ಬರಲೇಬೇಕು ನೀವು. ಅಂದರೆ ಆಫ್ಟರ್ ಅಡ್ಮಿಷನ್ ಆಗಿದ ಮೇಲೆ ಒಂದು ಯೂನಿವರ್ಸಿಟಿ ಕಡೆಯಿಂದ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಕಳಿಸ್ತಾರೆ. ಅಂದರೆ ಜಸ್ಟ್ ಒಂದು ಅಂದರೆ SSP ಅಪ್ಲಿಕೇಶನ್ ಹಾಕೋಕ್ಕೆ ಮತ್ತು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಏನು ಮಾಡ್ತಾರೆ ಅಂತಂದರೆ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಆದರೂ ಕೊಡ್ತಾರೆ. ಅಟ್ಲೀಸ್ಟ್ ಅದಾದರೂ ಬೇಕಾಗ್ತದೆ. ಅದು ಬಂದಾದ್ಮೇಲೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರುವಂತೆ. ಅದಾದ ತಕ್ಷಣ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟು, ಕೊನೆಗೆ ಮಾರ್ಕ್ಸ್ ಕಾರ್ಡ್ ಮತ್ತು ಕಾಂಟ್ಯಾಕ್ಟ್ ಅಡ್ರೆಸ್, ಇದಿಷ್ಟಿದ್ರೆ ಸಾಕು. ನೀವು SSP ಪೋರ್ಟಲಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ ಪೋಸ್ಟ್ ಮೆಟ್ರಿಕ್ ಅಂತಂದರೆ SSP ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೋಸ್ಟ್ ಮೆಟ್ರಿಕ್ ಅಂತ ಹೆಂಗೆ ಕಾಣಿಸ್ತಿದೆ ಅದ್ರ ಮೇಲೆ ಇಲ್ಲಿ ಅಪ್ಲೈ ಅಂತ ಹೆಂಗೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಂದು ಪೇಜಿಗೆ ಕರ್ಕೊಂಡು ಹೋಗುತ್ತದೆ ಅದು. ಓಕೆ, ನೀವು ಇಲ್ಲಿ ಬಂದುಬಿಟ್ಟು ಚೆಕ್ಔಟ್ ಮಾಡ್ಕೋಬೇಕು. ಓಕೆ, ಏನು ಅಂದರೆ ನಿಮ್ಮ ಹತ್ರ ಏನಾದರೂ ಒಂದು SSP ID ಆಗಲೇ ಇದೆಯಾ ಅಂತ ಕೇಳ್ತಾರೆ. SR ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಲೈಕ್ ಯಾವ ರೀತಿ ಹಾಕೋದು ಅಂತಂದು ನಿಮ್ಗೆ ಗೊತ್ತಾಗಬೇಕಂತಂದರೆ ಯೂಸರ್ ಮ್ಯಾನ್ಯುವಲ್ ಅಂತ ಕಾಣಿಸ್ತಿದೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಯಾವ ರೀತಿ ಅಂತಂದು ಗೊತ್ತಾಗುತ್ತೆ. ಇಲ್ಲಾಂತಂದ್ರೆ ನೀವು ಪೋಸ್ಟ್ ಮೆಟ್ರಿಕ್ ಅಪ್ಲೈ ಮಾಡ್ತಾನೆ ಅಂತಂದರೆ ಡೈರೆಕ್ಟ್ ಈ ರೀತಿ ಕೇಳ್ತದೆ. ವಿದ್ಯಾರ್ಥಿ ಅಂದರೆ ಫಾರ್ ಎಕ್ಸಾಂಪಲ್ ಎಷ್ಟು ಹುಡುಗರು ಏನು ಮಾಡ್ತಾರೆ ಅಂತಂದರೆ SSP ID ಕ್ರಿಯೇಟ್ ಮಾಡ್ಕೊಂಡಿಲ್ಲ, SSP ID ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಯಾಕಂದರೆ SSP ID ಇರದೆ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಅಂತೂ ಹಾಕಕ್ಕೆ ಬರೋಲ್ಲ. ಓಕೆ, ಇಲ್ಲಿ ಯೂಸರ್ ಮ್ಯಾನ್ಯುವಲ್ ಪೋಸ್ಟ್ ಮೆಟ್ರಿಕ್ ಅಂತ ಹೆಂಗೆ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜಲ್ಲಿ ಏನಿದೆ ಅಂತಂದರೆ ನಿಮ್ಮ ಒಂದು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತಂದು ಫುಲ್ ಡೀಟೇಲ್ಸ್ ಆಗಿ ಇದರಲ್ಲಿ ಫೋಟೋ ಹೊಡೆದ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸೇ ಬರೆದಿದ್ದಾರೆ. ಒನ್ ಟೈಮ್ ನೋಡ್ಕೋಬೋದು. ಇಲ್ಲಾಂತಂದರೆ ಇದ್ರ ಬಗ್ಗೆ ಸಪ್ರೇಟಾಗಿ ನಿಮಗೆ ಎಷ್ಟೊಂದು ಯೂಟ್ಯೂಬಲ್ಲಿ ವೀಡಿಯೋ ಸಿಗ್ತಾವೆ. ಓಕೆ, ಭಾಳಷ್ಟು ಯೂಟ್ಯೂಬರ್ಸು ಕೂಡ ಮಾಡಿದ್ದಾರೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತಂದು.
ಬಟ್ ಸದ್ಯಕ್ಕಂತೂ ಹಾಸ್ಟೆಲ್ ಅಪ್ಲಿಕೇಶನ್ ಇನ್ನೂ ಕೂಡ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಅಡ್ಮಿಷನ್ ಆದ್ಮೇಲೆ ಬಿಡ್ತಾರೆ. ಬಟ್ ಆಟತಿ ಕ್ಲೋಸ್ ಆದರೆ ಏನು ಮಾಡ್ತೀರಿ ಬರ್ತಾರೆ ಅಂತಂದರೆ ಖಂಡಿತ ಭಯ ಪಡಬೇಡ್ರಿ ಯಾರು ಕೂಡ. ಈಗ KCET ಸ್ಟೂಡೆಂಟ್ಸ್ ಇರ್ತೀರ ಅವ್ರಿಗೆ ಭಯ ಪಡ್ತಾರೆ. ಓಕೆ, ಅಷ್ಟೊತ್ತಿ ಆವಾಗ ಅಪ್ಲಿಕೇಶನ್ ಡೇಟ್ ಮುಗಿದ್ರೆ ಏನು ಮಾಡೋದು ಅಂತಂದು ಖಂಡಿತ ಇಲ್ಲ. ಓಕೆ, ನಿಮಗೂ ಎಲ್ಲನೂ ಕೂಡ ನೀವು ಕೂಡ 2.5-3 ಲಕ್ಷ ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ. ನಿಮಗೂ ಕೂಡ ವಾಪಸ್ ಹಾಸ್ಟೆಲ್ ಅಪ್ಲಿಕೇಶನ್ ಕರೀತಾರೆ. ನಿಮಗೂ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತಾರೆ. ನಿಮಗೂ ಕೂಡ ಅಲಾಟ್ಮೆಂಟ್ ಆಗುತ್ತೆ. ಸರಿ, ಅದು ಬಂದಾಗ ಮುಂದೆ ನಿಮಗೆ ಅಂದರೆ ಫಾರ್ ಎಕ್ಸಾಂಪಲ್ SSB ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಯಾವಾಗ ಡೇಟ್ ಎಲ್ಲನೂ ಕೂಡ ಹೇಳ್ತಿರ್ತೀವಿ. ನಮ್ಮ ಚಾನಲ್ ಅವಾಗ ನೋಡ್ತೀರಿ ಅಂತ ಹೇಳ್ತೀನಿ ಅಷ್ಟೇ. ಸರಿ, ಸದ್ಯಕ್ಕಂತೂ ಇದಿಷ್ಟು ಅಪ್ಡೇಟು ಹೇಳಿದ್ವಿ. ಇವತ್ತು ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕಂತಂದು ಹಾಕೋಕ್ಕೆ ಇವನ್ನೆಲ್ಲನೂ ಕೂಡ ರೆಡಿ ಇಟ್ಕೊಂಡಿರಪ್ಪ. ಸರಿ, ಇದೇ ರೀತಿ ಏನಾದರೂ ಸ್ಟೂಡೆಂಟ್ಸ್ ಹೆಲ್ಪ್ಫುಲ್ ಆಗುವಂಥ ಏನಾದರೂ ಒಂದು ವಿಡಿಯೋ ಬರ್ತಾ ಇರ್ತದ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.